ಒಂದು ಸಿದ್ದರಾಮಯ್ಯನವರ ಅಧಿಕಾರ ಉಳಿಸ್ಕೊಳ್ಳೋದು, ಇನ್ನೊಂದು ಬಡ್ಜೆಟಲ್ಲಿ ಮುಖ್ಯವಾಗಿ ಬಡ್ಜೆಟ್ ಏನು ಅವತ್ತು ಮಂಡಿಸಿದ್ರು ಆ ಬಡ್ಜೆಟ್ ಜನವಿರೋಧಿ ಬಡ್ಜೆಟ್, ಬಡವರ ವಿರೋಧಿ ಬಡ್ಜೆಟ್, ನೀರಾವರಿ ಯೋಜನೆಯ ವಿರೋಧಿ ಬಡ್ಜೆಟ್. ಅದರಲ್ಲಿ ಏನೂ ಇಲ್ಲ, ಬರೀ ಸಾಲ ಮಾಡಿ ತುಪ್ಪ ತಿನ್ನು ಅನ್ನೋ ಥರ ಗಾದೆ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ. ಆ ಥರ 126 ಕೋಟಿ ಸಾಲ ಮಾಡಿ ಪ್ರತಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗನಿಗೆ 1 ಲಕ್ಷ ರೂಪಾಯಿ ತಲೆ ಮೇಲೆ ಸಾಲ ಹೊರಿಸಿ ಬಡ್ಜೆಟ್ ಮಂಡಿಸಿದ್ರು. ಅದನ್ನು ಸಾಕಷ್ಟು ಟೀಕೆಗಳು ಬಂದು ಈ ಸಲ ಬಡ್ಜೆಟ್ ಮೇಲೆ ಭಾಷಣ ಮಾಡಿದ್ದು ಮ್ಯಾಕ್ಸಿಮಮ್ ಭಾಷಣ ಮಾಡೋರು ಎಲ್ಲ ಶಾಸಕರು, ಅಂದರೆ ಸರಿಗಿಲ್ಲ ಇದು ಅಂತ. ಅದಕ್ಕೆ ಉತ್ತರ ಕೊಡೋಕ್ಕೆ ಸಿದ್ದರಾಮಯ್ಯನವ್ರ ಹತ್ರ ಅಸ್ತ್ರ ಇರಲಿಲ್ಲ. ಆ ಅಸ್ತ್ರ ಇಲ್ಲದಕ್ಕೆ ಏನು ಮಾಡಿದ್ರು, ಈ ಸೆಕ್ಸ್ ಸ್ಕ್ಯಾಮ್ನ ತೆಗೆದು ಅವತ್ತು ಅವ್ರು ಉತ್ತರ ಕೊಡಬೇಕಾಯ್ತು 3 ಗಂಟೆಗೆ. ಉತ್ತರ ಕೊಡ್ಬೇಕಾದ್ರೆ ಯಾರಾದ್ರೂ ಒಬ್ಬ ಸಚಿವರು ಬಂದಲ್ಲಿ ಎದೊಳ್ತಾರಾ? ಅಂದರೆ ಇದು ಸತ್ತೋಗಿರೋ ಬಡ್ಜೆಟ್ ಕರ್ನಾಟಕ ಜನತೆಗೆ. ಆ ಬಡ್ಜೆಟ್ನ ಡೈವರ್ಷನ್ ಮಾಡೋಕ್ಕೆ ಈ ಥರ ಗೊಂದಲ ಎಬ್ಬರಿಸಿ ನಮ್ಮನ್ನೆಲ್ಲ ಸಸ್ಪೆಂಡ್ ಮಾಡಿಸಿ ಆ ಬಡ್ಜೆಟ್ಗೆ ಬೇಕಾಬಿಟ್ಟು ಉತ್ತರ ಕೊಟ್ಟು ಪಲಾಯನ ಮಾಡಿದ್ರು ಮುಖ್ಯಮಂತ್ರಿಗಳು. ಅದರಿಂದ ಇದು ಬಡ್ಜೆಟ್ದೊಂದು ಅಧಿಕಾರ ಹಸ್ತಾಂತರದ್ದು ಇವೆರಡೂ ಸೇರ್ಕೊಂಡು ಇವತ್ತು ನಮ್ಮನ್ನು ಸಸ್ಪೆಂಡ್ ಮಾಡಿದ್ದಾರೆ. ಅದರಿಂದ ನಾನು ಸ್ಪೀಕರ್ ಅವ್ರಿಗೆ ಹೇಳ್ತೇನೆ, ನಿಮ್ಮ ಆಂತರಿಕ ನಿಮ್ಮ ಸರ್ಕಾರದ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೆ ನೀವು ಸ್ಪೀಕರ್ ಅಂದರೆ ಕಾಂಗ್ರೆಸ್ ಜಳ BJP ಎಲ್ರಿಗೂ. ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ನೀವೇ. ಅದರಿಂದ ನಾನು ನಿಮ್ಗೆ ವಿನಂತಿ ಮಾಡ್ತೇನೆ, ನೀವು ಪಕ್ಷಾತೀತವಾಗಿ ನಿಮ್ಮನ್ನು ಆಯ್ಕೆ ಮಾಡಿದ್ದೇವೆ, ನಾವು ಎಲೆಕ್ಷನ್ನು ಮಾಡಿಲ್ಲ, ನಿಮ್ಮ ಪರ ನಾವು ನಿಂತ್ಕೊಂಡು ಮಾಡಿದ್ದೇವೆ. ನೀವು ಪಕ್ಷಾತೀತವಾಗಿ ನಿಂತ್ಕೊಂಡು ಪ್ರಜಾಪ್ರಭುತ್ವವನ್ನು ಉಳಿಸುವಂಥ ಕೆಲಸ ಮಾಡಬೇಕು. ನಮ್ಮದೇನು ಇದರಲ್ಲಿ ತಪ್ಪಿಲ್ಲ. ಸಿದ್ದರಾಮಯ್ಯನವ್ರ ಬಡ್ಜೆಟ್ ಭಾಷಣನ ಏನೂ ಇಲ್ಲದ ತಿರುಳನ್ನು ಜನರಿಗೆ ಹೇಳೋದಕ್ಕೆ ಏನೂ ಇರಲಿಲ್ಲ, ಉತ್ತರ ಕೊಡಬೇಕಾಗಿತ್ತು. ನಾವು ವಿರೋಧ ಪಕ್ಷದ ಅಶೋಕ್ ಅವರು ರೆಡಿ ಆಗಿದ್ದು ಅವ್ರು ಉತ್ತರ ಕೊಟ್ಟ ಮೇಲೆ ಸರಿಯಾಗಿ ಅವ್ರನ್ನ ಬಗ್ಬಡಿಯೋಕ್ಕೆ. ಆದರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಪಲಾಯನ ಮಾಡಿರೋದು, ಇವನ್ನೆಲ್ಲ ಗೊಂದಲ ಇಟ್ಟಿರೋದು. ಅದಕ್ಕೋಸ್ಕರ ಬೇರೆ ಕಡೆ ರಾಜ್ಯದ ಜನರ ಮನಸ್ಸನ್ನು ಡಿವಿಯೇಷನ್ ಮಾಡೋಕ್ಕೆ ತಕ್ಷಣ ನಮ್ಮ ಅಮಾನತನ್ನು ವಾಪಸ್ ತೆಗಿಬೇಕು ಶಾಸಕರದು ಅಂತೇಳಿ ಆಗ್ರಹ ಮಾಡ್ತೀವಿ. ಒಂದು ವೇಳೆ ಅಮಾನತನ್ನು ವಾಪಸ್ ಪಡೆದಿಲ್ಲ ಅನ್ನೋ ಸಂದರ್ಭದಲ್ಲಿ ತಮ್ಮ ಮುಂದಿನ ಹೋರಾಟ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಸರ್? ಖಾದರ್ ಅವರು ಆ ಥರ ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರೋರು. ಯಾರು ಬರೆದಿರೋ ಸತ್ಯ ಇದ್ದರೆ ಅದನ್ನು ಪರಿಶೀಲನೆ ಮಾಡುವಂಥದ್ದು ಇದೆ ಅವರಲ್ಲಿ, ದೊಡ್ಡ ಗುಣ ಇದೆ. ಆ ದೊಡ್ಡ ಗುಣ ಅವರಲ್ಲಿ ಇರೋದ್ರಿಂದ ಇದೇನು ಮುಂದಕ್ಕೆ ಹೋಗಲ್ಲ ಅನಿಸುತ್ತೆ. ಅವರು ದೊಡ್ಡ ಮನಸ್ಸು ಮಾಡಿ ನಮ್ಮ ಎಲ್ಲರ ಅಮಾನತನ್ನು ನಮ್ಮ ಅಶೋಕ್ ಅವರು ಮಾತಾಡೋರಿದ್ದಾರೆ. ನನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ ಅಶೋಕ್ ಅವ್ರಿಗೂ ನಾನು ತಿಳಿಸಿದ್ದೇನೆ. ಅದಕ್ಕೆ ಅವ್ರು ಹೇಳೋದು ನಿನ್ನ ಅಭಿಪ್ರಾಯ ನೀನು ಕೊಡಪ್ಪ ಅಂತ ಹೇಳಿದ್ದಾರೆ. ಅದರಿಂದ ಇದನ್ನು ಪರಿಶೀಲಿಸ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ ಪ್ರಜಾಪ್ರಭುತ್ವದ ಮೇಲೆ ಮತ್ತು ಖಾದರ್ ಅವ್ರ ಮೇಲೆ. ಸರಿ, ಕೊನೆಯ ಪ್ರಶ್ನೆ. ಈಗ ಹನಿ ಟ್ರಾಪ್ ವಿಚಾರ ಸಂಬಂಧಪಟ್ಟಂತೆ 48 ಜನರ CD ಇದೆ ಅನ್ನೋದು ಗಂಭೀರವಾದಂತಹ ಒಂದು ಆರೋಪವನ್ನ ಮತ್ತೆ ಸ್ಫೋಟಕವಾದ ಹೇಳಿಕೆನ ರಾಜನವರು ಕೂಡ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಸದನದಲ್ಲಿ. ಗೃಹ ಇಲಾಖೆಯ ಪಾತ್ರ ಇದರಲ್ಲಿ ಯಾವ ರೀತಿ ಆಗಬೇಕು ತನಿಖೆ ಅಂತ? ಇದು ಕಾಂಗ್ರೆಸ್ನ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಸಚಿವರ ಒಂದು ಹೇಳಿಕೆ. ಅಂದರೆ ನನಗೆ ಈ ಥರ ಆಗಿದೆ ಅನ್ನೋದು ಸರ್ಕಾರ ಗಂಭೀರವಾಗಿ ತಗೋಬೇಕು. ಇದರಲ್ಲಿ ಸರ್ಕಾರ ಗಂಭೀರವಾಗಿ ತಗೊಂಡಿಲ್ಲ. ರಾಜಣ್ಣನ ಕಂಪ್ಲೇಂಟ್ ಕೊಡಿ ಅನ್ನೋದು ಹೋಮ್ ಮಿನಿಸ್ಟ್ರಿ ಸರಿಗಿಲ್ಲ. ಇದನ್ನು ನಿಷ್ಪಕ್ಷಪಾತವಾಗಿ ಆಸ್ ಎ ಹೋಮ್ ಮಿನಿಸ್ಟರ್, ಆಸ್ ಎ ಚೀಫ್ ಮಿನಿಸ್ಟರ್, ಐ ಡಿಮ್ಯಾಂಡ್ ಎ CBI ಎನ್ಕ್ವೈರಿ. ಯಾಕೆಂದರೆ ಇದು ಕಾಂಗ್ರೆಸ್ನವರು ತಡಬಡಾಯಿಸ್ಬಿಟ್ಟಿದ್ದಾರೆ. ಇದನ್ನು AICC ಅಧ್ಯಕ್ಷರಕ್ಕೆ ಸಿದ್ದರಾಮಯ್ಯನವ್ರ ಮನೆಗೆ ಓಡೋಗ್ತಾರೆ, ಏನಾಯಿತು ಏನಾಗ್ತಿದೆ ಕಾಂಗ್ರೆಸ್ಸಲ್ಲಿ ಅಂತ. ಅಂದರೆ ಇದು ಬಹಳ ಗೊಂದಲಮಯವಾಗಿದೆ ಕಾಂಗ್ರೆಸ್ನಲ್ಲಿ. ಅದರಿಂದ ಇದನ್ನು CBIಗೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ತಪ್ಪಿಸ್ತರು ಯಾರೇ ಇದ್ರಿ ತಂದವ್ರನ್ನ ನಿಲ್ಲಿಸಬೇಕು. ರಾಜಣ್ಣವರು ಅಷ್ಟೇ ಕಂಪ್ಲೇಂಟ್ ಕೊಡಬೇಕು, ಹೆದರಬಾರ್ದು ಅವರು. ಪಾಪ ಅವ್ರು ಹೆದರ್ಕೊಂಬಿಟ್ಟವ್ರು ಅನಿಸುತ್ತೆ ನನಗೆ. ಅವ್ರಿಗೆ ಯಾಕೆ ಅಂದರೆ ಏನಾಗುತ್ತೋ ಇದು ನನ್ನ ಮಂತ್ರಿಗಿರಿ ಹೊಟ್ಟೋಗುತ್ತೋ, ಅವ್ರು ಯಾವುದಕ್ಕೂ ಎದುರೋ ಮನುಷ್ಯ ಅಲ್ಲ, ಧೈರ್ಯವಾಗಿ ಇರೋವಂಥ ಮನುಷ್ಯ. ಯಾಕೋ ಈ ವಿಷಯದಲ್ಲಿ ಭಯ ಬಿದ್ದುಬಿಟ್ಟವ್ರು ಅವರು. ಆ ಭಯದಿಂದ ಈಚೆಗೆ ಬರಬೇಕು ಅವರು. ಅವ್ರು ಏನೇನಿದೆ ಎಲ್ಲವನ್ನ ಬಂದು ಕಂಪ್ಲೇಂಟಲ್ಲಿ ಬರೆದು ಲಾಡ್ಜ್ ಮಾಡಿಸಿ ನಮ್ಮ ಜಿಲ್ಲೆಯ ಮರ್ಯಾದೆ ಉಳಿಸ್ಬೇಕು. ಯಾಕೆಂದರೆ ನಮ್ಮ ಜಿಲ್ಲೆಯವರು ಅವ್ರ ಮರ್ಯಾದೆ ಹೋಗಿದ್ರೆ ನಮಗೆಲ್ಲರಿಗೂ ಹೋದಂಗೆ. ಅದಕ್ಕೆ ನಾವು ಕೂಡ ಇದನ್ನು ಭಾಳ ಸ್ಪಷ್ಟವಾಗಿ ತಗೊಂಡಿದ್ದೇವೆ. ರಾಜಣ್ಣವ್ರ ಪರ ನಾವಿದ್ದೇವೆ. ಪಾಪ ರಾಜಣ್ಣ ನಾನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಈ ಕೇಸಲ್ಲಿ ದೂರು ಕೊಡೋ ವಿಚಾರವಾಗಿ ಅಂತ. ಅದನ್ನು ಮುಖ್ಯಮಂತ್ರಿಗಳು ಕೇಳಬೇಕು ನೀವು. ಯಾಕೆಂದರೆ ಮುಖ್ಯಮಂತ್ರಿಗಳು ಆಪ್ತರವ್ರು ಯಾವಾಗಲೂ ಅವ್ರ ವಿಷಯಕ್ಕೆ ಹೋಗಿ ಬ್ಯಾಟಿಂಗ್ ಆಡೋಕ್ಕೆ ಹೋಗಿ ಅವ್ರಿಗೆ ಕಷ್ಟ ಬಂದಿರೋದು. ಅದರಿಂದ ಅವ್ರನ್ನೇ ಕೇಳಿದ್ರೆ ಉತ್ತರ ಕೊಡ್ತಾರೆ. ಥ್ಯಾಂಕ್ ಯು ಸರ್. ಇಷ್ಟು ಕೂಡ ತುಮಕೂರು ಗ್ರಾಮಾಂತರ ಭಾಗದ ಶಾಸಕರಾದಂತಹ ಸುರೇಶ್ ಗೌಡರ ಸ್ಪಷ್ಟವಾದ ಮತ್ತು ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.